ಅಲ್ಲ ನಾವು ಕಳ್ರಲ್ಲ ಏನಲ್ಲ. ಫೋರಮ್ ಅಲ್ಲಾಗ್ಲಿ ಆರ್ಬಿಟೇಟ್ ಆಗ್ಲಿ ಫ್ರಂಟ್ ಅಲ್ಲಿ ಎಂಟ್ರಿ ಕೊಡ್ತಾರೆ. ಆದ್ರೆ ಈ ಮಾಲ್ ಆಫ್ ಮೈಸೂರಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಈ ವಾಸನೆಯಲ್ಲಿ ಬಂದು ಕೂತ್ಕೊಳ್ಳಕ್ಕೂ ಸೀಟ್ ಇಲ್ಲ, ನೆಲದಲ್ಲಿ ಕೂತ್ಕೋಬೇಕು. ಈಗ ಒಂದ್ ಝೊಮ್ಯಾಟೊ ಹುಡುಗ ಇಲ್ಲೇ ಕೂತಿದ್ದಾನೆ, ಎಲ್ಲಿ ಚೈನೀಸ್ ಹೋಗು ಇಲ್ಲಿ ಬಂದು ಕೂತಿದ್ದಾನೆ. ಏನ್ ವ್ಯವಸ್ಥೆ ಇದೆ ಇಲ್ಲಿ ನೀವೇ ನೋಡಿ. ಇಲ್ಲಿ ಯಾರಾದ್ರೂ ಕೂರೋ ಮಟ್ಟಿಗಿದೆಯಾ? ಇಲ್ಲೇ ಡ್ರೈನೇಜ್ ಇದೆ, ಇಲ್ಲೇ ಪಾತ್ರೆಗಳೆಲ್ಲ ತೊಳಿತಾರೆ, ಪ್ರತಿಯೊಂದು ಇಲ್ಲೇ ಇರ್ಬೇಕಾದ್ರೆ ನಾವೇನಕ್ಕೆ ಫೋರಮ್ ಅಲ್ಲಿ ಆರ್ಬಿಟೇಟ್ ಅಲ್ಲಿ ಮೇನ್ ಎಂಟ್ರೆನ್ಸ್ ಇರ್ಬೇಕಾದ್ರೆ ಮಾಲ್ ಆಫ್ ಮೈಸೂರಲ್ಲಿ ಏನಕ್ಕಿಲ್ಲ? ಅದೇ ನಮಗ್ ಗೊತ್ತಾಗ್ತಾ ಇಲ್ಲ. ಬ್ಯಾಕ್ ಸೈಡ್ ಅಲ್ಲೇ ಬರ್ಬೇಕು, ಬ್ಯಾಕ್ ಸೈಡ್ ಅಲ್ಲೇ ಎಂಟ್ರಿ. ಇದ್ರ ಬಗ್ಗೆ ನಾನು ತುಂಬಾ ದಿನದಲ್ಲೇ ವಿಡಿಯೋ ಮಾಡ್ಬೇಕು ಅಂತ ಇದ್ದೆ, ಬಟ್ ನನ್ಗೆ ವಾಯ್ಸ್ ಸರಿ ಇರ್ಲಿಲ್ಲ, ಹುಷಾರಿರ್ಲಿರೋ ಕಾರಣ ಬ್ಯಾಕ್ ಸೈಡ್ ಅಲ್ಲೇ ಬರ್ಬೇಕು, ಬ್ಯಾಕ್ ಸೈಡ್ ಅಲ್ಲೇ ಹೋಗ್ಬೇಕು. ಈಗ ಆಫೀಸರ್ಸ್ ಗಳ ಜೊತೆ ಮಾತಾಡ್ದೆ, ಅವ್ರು ಹೇಳ್ತಿರೋದು ಯಾವ್ದೇ ಕಾರಣಕ್ಕೂ ಕೂತ್ಕೊಳ್ಳೋದಕ್ಕೆ ಪ್ರಾವಿಷನ್ ಇಲ್ವಂತೆ. ಮತ್ತೆ ಎಲ್ಲ ಫೋರಮ್ ಆಗ್ಲಿ ಆರ್ಬಿಟೇಟ್ ಆಗ್ಲಿ ಎಲ್ಲ ರೂಲ್ಸ್ ಒಂದಾದ್ರೆ ಮಾಲ್ ಆಫ್ ಮೈಸೂರ್ದೇ ಒಂದು ರೂಲ್ಸ್ ಅಂತೆ. ಅಲ್ಲಿಗೆ ಏನಕ್ಕೆ ಈ ಮಾಲಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಇದ್ ಮಾಡ್ತವ್ರೆ ಅಂತ ನನಗಂತೂ ಗೊತ್ತಿಲ್ಲ. ಅದಕ್ಕೆ ಕಾರ್ಪೊರೇಷನ್ ಅವರೇ ಉತ್ತರ ಕೊಡಿ. ಎರಡೆರಡು ಆರ್ಡರ್ ಬಂದ್ರೆ ಎಷ್ಟೊತ್ತಾದ್ರೂ ಕಾಯ್ಕೊಂಡು ನಿಂತ್ಕೋಬೇಕಂತೆ, ಕೂತ್ಕೊಳ್ಳೋದಕ್ಕೆ ಪ್ರಾವಿಷನ್ ಇಲ್ವಂತೆ. ಇಲ್ಲಿ ಮನುಷ್ಯತ್ವ ಇಲ್ಲ ಜನ. ಫೋರಮ್ ಅಲ್ಲಾಗ್ಲಿ ಆರ್ಬಿಟೇಟ್ ಆಗ್ಲಿ ಎಲ್ಲಾ ಕಡೆನೂ ಸಹ ಕೂತ್ಕೊಳ್ಳೋದಕ್ಕೆ ಫೆಸಿಲಿಟಿ ಇದೆ, ಫ್ರಂಟ್ ಅಲ್ಲಿ ಎಂಟ್ರೆನ್ಸ್ ಇದೆ, ಬಟ್ ಇಲ್ಲಿ ಎಂಟ್ರೆನ್ಸ್ ಇಲ್ವಂತೆ. ಯಾವ ತರ ಅಂತ ನನಗಂತೂ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮ್ಗೆಲ್ಲ ಅನುಭವ ಆಗಿದ್ರೆ ಕಮೆಂಟ್ ಮಾಡಿ.